ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು. ನೋಡಿ, ನಿಮಗೆ ಇನ್ಮುಂದೆ ಅಡುಗೆ ಎಣ್ಣೆ, ಸಕ್ಕರೆ, ತೊಗರಿ ಸೇರಿ ಸದಸ್ಯರ ಸಂಖ್ಯೆಗೆ ತಕ್ಕಂತೆ ಕಿಟ್ ವಿತರಣೆ ಆದರೆ ಮಾಡ್ತಾರಂತೆ. ಇದು ಹೊಸ ಅಪ್ಡೇಟ್ ಆದರೆ ಸರ್ಕಾರದ ಕಡೆಯಿಂದ ಬಂದಿರುವಂಥದ್ದು. ನಿಮಗೆ 5 kg ಅಕ್ಕಿ ಕೊಟ್ಟು ಮತ್ತೆ ಇನ್ನ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕಿಟ್ ಆದ್ರೆ ಕೊಡ್ತಾರೆ ಅಂತ ಹೇಳ್ತಿರುವಂಥದ್ದು. ಈಗ ನಿಮ್ಗೆ 10 kg ಅಕ್ಕಿ ಆದ್ರೆ ಬರ್ತಿತ್ತು. ಈಗ 10 kg ಅಕ್ಕಿ ಬದಲಿಗೆ ಕಿಟ್ ಅಲ್ಲಿ ಏನೇನ್ ಕೊಡ್ತಾರೆ, 5 kg ಅಕ್ಕಿ ಕೊಡ್ತಾರೆ, ಇನ್ನು 5 kg ಕಿಟ್ ಆದ್ರೆ ಕೊಡುವಂಥದ್ದು. ಏನೇನ್ ಕೊಡ್ತಾರೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಲೇ ಎಲ್ಲರೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್. ಅಡುಗೆ ಎಣ್ಣೆ, ಸಕ್ಕರೆ, ತೊಗರಿ ಸೇರಿ ಸದಸ್ಯರ ಸಂಖ್ಯೆಗೆ ತಕ್ಕಂತೆ ನಿಮಗೆ ಕಿಟ್ ವಿತರಣೆ ಆದ್ರೆ ಮಾಡ್ತಾರೆ. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇನ್ನು 10 kg ಅಕ್ಕಿ ಬದಲಿಗೆ 5 kg ಅಕ್ಕಿ ವಿತರಿಸಲಾಗುವುದು. ಇದರೊಂದಿಗೆ ತೊಗರಿ ಬೇಳೆ, ಹೆಸರು ಕಾಳು, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ವಿತರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಆದ್ರೆ ಕೈಗೊಳ್ಳಲಾಗಿದೆ. ಬಿಪಿಎಲ್ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳ ಪ್ರತಿ ಸದಸ್ಯರಿಗೆ ನೀಡುತ್ತಿದ್ದ ತಲಾ 10 kg ಅಕ್ಕಿ ಬದಲಿಗೆ ತಲಾ 5 kg ಅಕ್ಕಿ ಹಾಗೂ ತೊಗರಿ ಬೇಳೆ, ಹೆಸರು ಕಾಳು, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು ಒಳಗೊಂಡ ಇಂದಿರಾ ಆಹಾರ ಕಿಟ್ ವಿತರಿಸಲು ಸಂಪುಟ ಸಭೆ ತೀರ್ಮಾನ ಆದ್ರೆ ತೆಗೆದುಕೊಂಡಿರುವಂತದ್ದು. ಸ್ನೇಹಿತರೆ, ಇಂದಿರಾ ಆಹಾರ ಕಿಟ್ ತಲಾ 1 kg ತೊಗರಿ ಬೇಳೆ, ಹೆಸರು ಕಾಳು, 1 ಲೀಟರ್ ಅಡುಗೆ ಎಣ್ಣೆ, 1 kg ಸಕ್ಕರೆ, ಉಪ್ಪು ಹೊಂದಿರುವಂತದ್ದು. ಈ ಆಹಾರ ಕಿಟ್ ಹಂಚಿಕೆಯನ್ನು ಪಡಿತರ ಕುಟುಂಬ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ 3 ಭಾಗಗಳಾಗಿ ವಿಂಗಡಿಸಲಾಗಿರುವಂತದ್ದು. ಒಬ್ಬರು ಅಥವಾ ಇಬ್ಬರು ಸದಸ್ಯರು ಮಾತ್ರ ಇರುವ ಕುಟುಂಬಕ್ಕೆ ತಲಾ ಅರ್ಧ kgಯಂತೆ 2.5 kgಯ ಕಿಟ್ ವಿತರಿಸಲಾಗುವುದು. 3 ಅಥವಾ 4 ಮಂದಿ ಸದಸ್ಯರು ಇರುವ ಕುಟುಂಬಕ್ಕೆ ತಲಾ 1 kgಯಂತೆ 5 kg ತೂಕದ ಕಿಟ್ ಕೊಡಲಾಗುವುದು. 5 ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರಿರುವ ಕುಟುಂಬಕ್ಕೆ ತಲಾ 1.5 kgಯಂತೆ 7.5 kg ಆಹಾರ ಕಿಟ್ ನೀಡಲಾಗುವುದು ಅಂತ ಇಲ್ಲಿ ಮಾಹಿತಿ ಆದ್ರೆ ಕೊಡ್ತಿದ್ದಾರೆ. ಇಷ್ಟು ದಿನ ಸಾಕಷ್ಟು ಜನ ಕೇಳ್ತಾನೆ ಇದ್ರು, ನಮ್ಗೆ 10 kgನೂ ಅಕ್ಕಿ ಬೇಡ, 5 kg ಅಕ್ಕಿ ಕೊಡ್ಲಿ, ಇನ್ನು ಉಳಿದಿರುವಂತಹ 5 kgಗೆ ಏನಾದ್ರೂ ಆಹಾರ ಕಿಟ್ ಕೊಡ್ಲಿ ಅಂತ ಸಾಕಷ್ಟು ಜನರಾದ್ರೆ ಕೇಳ್ತಿದ್ರು. ಸರ್ಕಾರದಲ್ಲಿ ಮನವಿ ಆದ್ರೆ ಮಾಡ್ತಿರುವಂತದ್ದು. ಈಗ ಸರ್ಕಾರದವರು ಇದ್ರ ಬಗ್ಗೆ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರ ಆದ್ರೆ ತೆಗೆದುಕೊಳ್ತಿದ್ದಾರೆ. ನೋಡಿ, ನಿಮ್ಗೆ 5 kg ಅಕ್ಕಿ ಕೊಡ್ತಾರೆ, ಇನ್ನು 5 kg ಬದಲಿಗೆ ಆಹಾರ ಕಿಟ್ ಆದ್ರೆ ಕೊಡೋದಕ್ಕೆ ಸರ್ಕಾರ ಇಲ್ಲಿ ನಿರ್ಧಾರ ಮಾಡ್ತಿರುವಂತದ್ದು. ಸ್ನೇಹಿತರೆ, ಈಗ ಇದು ಯಾವಾಗಿಂದ ಜಾರಿಗೊಳ್ಳುತ್ತದೆ ಏನು ಅಂತ ಮುಂದಿನ ವಿಡಿಯೋಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸಂಪುಟ ಸಭೆಯಲ್ಲಿ ಇದೆಲ್ಲ ಚರ್ಚೆ ಆಗ್ತಿರುವಂತದ್ದು. ಇದು ಸದ್ಯ ಮಟ್ಟಕ್ಕೆ ಇರುವಂತಹ ಅಪ್ಡೇಟ್ಸ್. ಸ್ನೇಹಿತರೆ, ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಯಾವ ಗ್ಯಾರಂಟಿ ಯೋಜನೆ ಹಣ ಬರ್ತಿದೆ, ಯಾವ ಗ್ಯಾರಂಟಿ ಯೋಜನೆ ಹಣ ಬರ್ತಿಲ್ಲ, ಇದರಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆ ಆಗಿದೆಯಾ, ಎಲ್ಲವನ್ನು ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ಮುಂದಿನ ವಿಡಿಯೋ ಅಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.